ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ. ಇಂದು ಮಸ್ಕಿ ಭಾರತೀಯ ಜನತಾ ಪಾರ್ಟಿ ಮಂಡಳ ವತಿಯಿಂದ ಜುಲೈ 26 ಕಾರ್ಗಿಲ್ ವಿಜಯೋತ್ಸವ ಸಂಭ್ರಮಾಚರಣೆ ಹಾಗೂ ಮಾಜಿ ಯೋಧರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಸ್ಕಿ ಪ್ರಭುವಿತಂ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜಯೋತ್ಸವ ದಿವಸ ಕಾರ್ಯಕ್ರಮವನ್ನು ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಬಿಜೆಪಿ ಮಂಡಳ ಅಧ್ಯಕ್ಷರಾದ ಶರಣಬಸವ ಸೊಪ್ಪಿಮಠ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ನಮ್ಮ ಸೈನ್ಯ ಅಂದು ಹುತಾತ್ಮರಾದ ವೀರ ಯೋಧರಿಗೆ ನಮನ ಸಲ್ಲಿಸೋಣ. ಕಾರ್ಗಿಲ್ ವಿಜಯೋತ್ಸವ ದಿನ ದೇಶದ ಸಂರಕ್ಷಣೆಗೆ ಪ್ರಾಣವನ್ನೇ ಅರ್ಪಿಸಿದ ವೀರ ಯೋಧರಿಗೆ ಭಕ್ತಿಪೂರ್ವಕ ನಮನಗಳು. 1990ರ ಕಾರ್ಗಿಲ್ ಯುದ್ಧವು ಭಾರತದ ಇತಿಹಾಸದಲ್ಲಿ ಅತ್ಯಂತ ಸಾಹಸಿಕ ಮತ್ತು ಶೂರ ವೀರರ ಹೋರಾಟದ ಅಧ್ಯಾಯವಾಗಿದೆ ಎಂದು ಹೇಳಿದರು. ನಂತರ ಮಾತನಾಡಿದ ಮಾಜಿ ಶಾಸಕರಾದ ಶ್ರೀ ಪ್ರತಾಪ್ ಗೌಡ ಪಾಟೀಲ್, ಕಾರ್ಗಿಲ್ ವಿಜಯ್ ದಿವಸ್ ನಮ್ಮ ವೀರ ಯೋಧರ ತ್ಯಾಗ, ಬಲಿದಾನ ಹಾಗೂ ಶೌರ್ಯದಿಂದ ಪ್ರಾಣ ಅರ್ಪಿಸಿ ದೇಶ ಗೆಲ್ಲಿಸಿ ಭಾರತಾಂಬೆಯ ಗೌರವವನ್ನು ಮುಗಿಲೆತ್ತರಕ್ಕೆ ಹಾರಿಸಿದ ಐತಿಹಾಸಿಕ ದಿನವಿಂದು. ನಮ್ಮ ಸೈನ್ಯದ ಐತಿಹಾಸಿಕ ದಿನವನ್ನ ಸಂಭ್ರಮಿಸೋಣ. ಅಂದು ಹುತಾತ್ಮರಾದ ವೀರ ಯೋಧರಿಗೆ ನಮನ ಸಲ್ಲಿಸೋಣ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ಮಲ್ಲಯ್ಯ ಅಂಬಾಡಿ, ಮುಖಂಡರಾದ ಡಾಕ್ಟರ್ BH ದಿವ್ಟರ್, ಮಾಜಿ ಸೈನಿಕರಾದ ರಾಜಪ್ಪ ಮಜ್ಜಿಗೆ ಹಾಗೂ ಶಂಕರಪ್ಪ ಮಾಜಿ ಯೋಧರು, ಕಾಲೇಜಿನ ಕಾರ್ಯದರ್ಶಿಗಳಾದ ಶಿವರಾಜ್ ಅರಸೂರು, ಕಾಲೇಜಿನ ಪ್ರಾಚಾರ್ಯರು, ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಆಗಿರ್ತಕ್ಕಂಥದ್ದು ವಿಶ್ವಸಂಸ್ಥೆಯಲ್ಲಿ ಘೋಷಣೆಯಾದಾಗ ನವರೇಶ್ ಶರೀಫನನ್ನ ದೇಶದಿಂದ ಹೊರಟೆ ವಿಜಯೋತ್ಸವದಲ್ಲಿ ಮಾಡಿರ್ತಕ್ಕಂಥ ಸುಮಾರು 200-300 ಸೈನಿಕರಲ್ಲಿ ಮಾಡಿದರು ನಮ್ಮ ದೇಶದ ಸೈನಿಕರು. ಆ ಸೈನಿಕರ ಸವಿನೆನಪಿಗಾಗಿ ಆ ಕಾರ್ಗಿಲ್ ಪೆಹಲ್ಗಾಮ್ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ನಮ್ಮ ದೇಶದ ಸೈನಿಕರು ಸುಮಾರು 200-300 ಸೈನಿಕರು ಪ್ರಾಣ ಬಿಟ್ಟಿದ್ದಾರೆ. ಆ ಪ್ರಾಣ ಬಿಟ್ಟಿರ್ತಕ್ಕಂಥ ಸೈನಿಕರನ್ನ ಪರಮವೀರ ಚಕ್ರ ಪ್ರಶಸ್ತಿ ಕೊಟ್ಟು, ಭಾರತ ರತ್ನ ಪ್ರಶಸ್ತಿ ಕೊಟ್ಟು ಅವರಿಗೆ ಗೌರವ ಸಲ್ಲಿಸಿದ್ದೇವೆ. ಅವರ ಸವಿನೆನಪಿಗಾಗಿ ಜುಲೈ ನಡೆ, ನುಡಿ, ಭಾಷೆ, 1999ರಲ್ಲಿ ಕಾರ್ಗಿಲ್ ವಿಜಯ ಮೇ ತಿಂಗಳಲ್ಲಿ ಈ ಕಾರ್ಗಿಲ್ ಯುದ್ಧ ಸ್ಟಾರ್ಟ್ ಆಯಿತು. ಈ ಕಾರ್ಗಿಲ್ ಯುದ್ಧ ಸ್ಟಾರ್ಟ್ ಆದ ನಂತರ 26ಕ್ಕೆ ನಮ್ಮ ಸೈನಿಕರು ವಿಜಯ ಪತಾಕೆಯನ್ನು ಹಾರಿಸಿ ಅವರು ನಮ್ಮ ದೇಶಕ್ಕೆ ಒಂದು ಹೆಮ್ಮೆಯ, ಅದು ಎತ್ತರ ಪ್ರದೇಶ, ಕಾಶ್ಮೀರದಲ್ಲಿ ಇರ್ತಕ್ಕಂಥ, ಕಾಶ್ಮೀರದಿಂದ 200 ಕಿಲೋಮೀಟರ್ ಇರ್ತಕ್ಕಂಥ ಬಹುದೊಡ್ಡ ಎತ್ತರ ಪ್ರದೇಶ. ಇವತ್ತಿಗೂ ಕೂಡ ಇವತ್ತು ಮೋದಿಯವರು ಬಂದ ಮೇಲೆ LOCಯಲ್ಲಿ ಗಡಿಭಾಗದಲ್ಲಿ ಬಂದಿನ ಚಕಮಕಿ ಬಹಳ ಕಡಿಮೆ ಆಗಿದೆ. ಕಳೆದ 20 ವರ್ಷದ 15 ವರ್ಷದ ಹಿಂದೆ ಪ್ರತಿದಿನ ಕಾಶ್ಮೀರದಲ್ಲಿ ಒಂದಲ್ಲ ಒಂದು ಅಲ್ಲಿರ್ತಕ್ಕಂಥ ನಾಗರಿಕರಿರ್ಬೋದು, ನಮ್ಮ ಸೈನಿಕರಿರ್ಬೋದು, ಹುತಾತ್ಮರಾಗ್ತಾ ಇದ್ರು. ಅಂದಿನ ಒಂದು ಸಂದರ್ಭದಲ್ಲಿ ನಮ್ಮ ವಾಜಪೇಯಿ ಅವರು ನಿರ್ಧಾರ ತೆಗೆದುಕೊಂಡು ಅವತ್ತು ಅವರ ಕಾರ್ಗಿಲ್ ಯುದ್ಧ ಮಾಡಿದ ನಂತರ ಇವತ್ತು ಪಾಕಿಸ್ತಾನದ